ಈ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ದೊಡ್ಡದಿದೆ ಅಂದರೆ ಇದರ ಅಡಿಲಿ 1 ಲೀಟ್ರ್ ಬಿಸ್ಲರಿ ಬಾಟಲ್ ಇಟ್ಟರು ಕೂಡ ಅದಕ್ಕಿಂತ ಹೈಟ್ ಇದೆ, ಅಷ್ಟು ಚೆನ್ನಾಗಿದೆ. ಗೈಸ್, ಇದೇನೆ ಹೊಸದಾಗಿ ಲಾಂಚ್ ಆಗಿರುವಂತಹ ರೆನೋ ಡಸ್ಟರ್ 2026 ಮಾಡೆಲ್. ಸೊ ಈಗ ಲಾಂಚ್ ಆಗಿರುವಂಥ ಈ ಗಾಡಿನಲ್ಲಿ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇದೆಯಾ? ಈಗ ನಾನು ರಿವ್ಯೂ ಮಾಡ್ತಿರೋದು 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಈ ಇಂಜಿನ್ ವಿಶೇಷತೆ ಏನಪ್ಪ ಅಂದರೆ, ಈ ಇಂಜಿನ್ನ ರೆನೋ, ನಿಸಾನ್ ಮತ್ತು ಮಿತ್ಸುಬಿಷಿ ಜೊತೆಗೆ ಡ್ಯಾಮ್ಲರ್ ಬಂದು ಮರ್ಸಿಡೀಸ್ ಬೆನ್ಸ್ನ ಪೇರೆಂಟ್ ಕಂಪನಿ, ಈ 4 ಕಂಪನಿಗಳು ಸೇರಿ ಈ ಒಂದು ಇಂಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಇದು ಐಕಾನಿಕ್ ಲಾಂಚ್ ಎಡಿಷನ್ ಆಗಿರೋದ್ರಿಂದ ಯೆಲ್ಲೋ ಆಕ್ಸೆಂಟ್ಸ್ ಆಗಿರ್ಬೋದು, ಮೇಲೆ ರೂಫ್ ಟಾಪಲ್ಲೂ ಕೂಡ ಆ ಯೆಲ್ಲೋ ಆಕ್ಸೆಂಟ್ಸ್ ಆಗಿರ್ಬೋದು, ಡ್ಯುಯಲ್ ಟೋನ್ ಡಿಸೈನು, ಹಿಮಾಲಯನ್ ಎಂಬ್ಲಮ್ನ ಕೊಟ್ಟಿದ್ದಾರಲ್ಲ, ಆ್ಯಂಡ್ ಇಲ್ಲಿ ಈ ಯೆಲ್ಲೋ ಕಲರ್ ಸ್ಟಿಚಸ್ಸು ಮತ್ತು ಈ ಬ್ಲ್ಯಾಕ್ ಕಲರ್ ಅಲಾಯ್ ವೀಲ್ ಡಿಸೈನು, ಇದೆಲ್ಲ ನಿಮಗೆ ಐಕಾನಿಕ್ ಲಾಂಚ್ ಎಡಿಷನಲ್ಲಿ ಮಾತ್ರ ಸಿಗುತ್ತೆ. ಇನ್ನು ಟೈಲ್ ಗೇಟ್ ಯಾವ ರೀತಿ ಇದೆ ಚೆಕ್ ಮಾಡೋಣ, ಯಾಕೆಂದರೆ ಪವರ್ ಟೈಲ್ ಗೇಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೇನಾದರೂ ನೀವು ರೂಫ್ ತನಕ ಫಿಲ್ ಮಾಡ್ತೀರಾ ಅಂದರೆ 700 ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಇನ್ನು ಸ್ಪೇರ್ ವೀಲ್ ಕೊಟ್ಟಿದ್ದಾರಾ ಅಂದರೆ ಇಲ್ಲ, ಈ ಗಾಡಿನಲ್ಲಿ ನಿಮಗೆ ಸ್ಪೇರ್ ವೀಲ್ ಬರೋದಿಲ್ಲ. ಕೀ ಫಾಬ್ ಡಿಸೈನ್ ಮಾತ್ರ ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ನಿಸ್ತು. ಇದು ನನ್ನ ಅನಿಸಿಕೆ, ಅಭಿಪ್ರಾಯ. ನೋಡೋಣ ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಫ್ರಂಟ್ 2 ಸೀಟ್ಸ್ ಕೂಡ ವೆಂಟಿಲೇಟೆಡ್ ಸೀಟ್ಸ್ ಆ್ಯಂಡ್ 2 ಸೀಟ್ಸ್ ಕೂಡ ಪವರ್ಡ್ ಸೀಟ್ಸ್. ಅಂದರೆ ನೀವು ಫ್ರಂಟು ಬ್ಯಾಕು ರಿಕ್ಲೈನು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. 6 ವೇ ಅಡ್ಜಸ್ಟಬಲ್ ಸೀಟ್ಸ್ನ ಕೊಟ್ಟಿದ್ದಾರೆ. ಸಾಂಗ್ ಚೇಂಜ್ ಮಾಡಬೇಕು ಅಂದರೆ ಈ ಡಯಲ್ನ ಈ ರೀತಿ ರೊಟೇಟ್ ಮಾಡ್ಬೋದು. ಆರ್ಕಮೀಸ್ ಅವರ 6 ಸ್ಪೀಕರ್ ಸಿಸ್ಟಮ್ ಬರ್ತಾ ಇದೆ, ಅದು ಸ್ವಲ್ಪ ಡಿಸೆಂಟ್ ಆಗಿದೆ. ಇನ್ನೂ ಚೆನ್ನಾಗಿ ಬಾಸ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಗಾಡಿ ಓಡಿಸುವಾಗ ಕಂಪ್ಲೀಟ್ ಗೂಗಲ್ ಮ್ಯಾಪ್ ನಿಮಗೆ ಕಾಣುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಕಣ್ಣನ್ನು ಆ ಕಡೆ ಆಡಿಸೋ ಆಗಿಲ್ಲ, ಡೈರೆಕ್ಟ್ ನೀವು ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿಕೊಂಡು ಗಾಡಿನ ಓಡಿಸಬಹುದು. ಅಪ್ಪು ಡೌನು ಆ್ಯಂಡ್ ಟೆಲಿಸ್ಕೋಪಿಕ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆಂಡ್ರಾಯ್ಡ್ ಆಟೋ ಫೀಚರ್ ಇದೆ. ನಂಗೆ ಇಷ್ಟ ಆಗಿದೆ ಇನ್ನೊಂದು ಫೀಚರ್ ಏನಪ್ಪ ಅಂದರೆ, ನೋಡಿ, ಒನ್ ಟ್ಯಾಪಲ್ಲಿ ಆನ್ ಆ್ಯಂಡ್ ಆಫ್ ಆಗುವಂಥ ಕ್ಯಾಬಿನ್ ಲೈಟ್ಸ್, LED ಲೈಟ್ಸ್ನ ಕೊಟ್ಟಿದ್ದಾರೆ. ಕ್ಯಾಬಿನ್ ಕೂಡ ಒಳ್ಳೆ ಸನ್ ರೂಫ್ ಕೊಟ್ಟಿರೋದ್ರಿಂದ, ಪ್ಯಾನೋರಾಮಿಕ್ ಸನ್ ರೂಫ್, ಅದು ಒಳ್ಳೆಯ ಗಾಳಿ ಬೆಳಕು ಬರುತ್ತೆ ನಿಮಗೆ ಈ ರೀತಿ. ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಡೋರ್ ಓಪನ್ ಮಾಡೋದಕ್ಕೆ ನೋಡಿ ಲ್ಯಾಚ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿಂದ ಓಪನ್ ಮಾಡಬೇಕಾಗುತ್ತೆ. ತುಂಬಾನೇ ದೊಡ್ಡ ಹೆಡ್ ರೂಮ್ ಅಂತಾನೆ ಹೇಳಬೇಕು. ಈ ಹೆಡ್ ರೂಮ್ ಹೆಚ್ಚಾಗೋದಕ್ಕೆ IIT ಕಾನ್ಪುರ್ ಕೂಡ ಕಾರಣ. ಯಾಕೆಂದ್ರೆ ಸೊಗೈಸ್, ಇನ್ನು ಈ ರೆನೋ ಡಸ್ಟರ್ ಓಡಿಸೋದಕ್ಕೆ ಯಾವ ರೀತಿ ಇದೆ ಅನ್ನೋ ಮೈನ್ ಪ್ರಶ್ನೆಗೆ ಉತ್ತರ ಮೋಟೋಟೆಕ್ ಕನ್ನಡ.